ಇದು ಆಕ್ಚುಲಿ ಏನಂದ್ರೆ ಈ ಸಬ್ಜೆಕ್ಟ್ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ ಇವಾಗ ನೀವು ಟೀಮ್ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೀವು ಜೊತೆಗೆ ನಿಮ್ ಸಿನಿಮಾ ಸ್ಟಾರ್ಟ್ ಆಗಿದ್ರ ಬಗ್ಗೆ ಹೇಗಾಯ್ತು ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಆಮೇಲೆ ನಾವು ಕ್ವಶನ್ ಕೇಳ್ತೀವಿ. ಎದ್ರುಕೋಬೇಡಿ, ಆರಾಮಾಗಿ. ಇಲ್ಲ ಅವ್ರು ನಾರ್ಮಲ್ ಇವಾಗ ಇದು ನಮ್ ಟೀಮ್ ಮುಂದೆ ಬಂದ್ರೆ ನೀವು ಅಲ್ಲಿ ಕೂತಿರ್ತೀರಾ, ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕೂತ್ಕೊಂಡಾಗ ನಾವು ಮಾತಾಡ್ತೀವಿ, ನೀವು ಕ್ಯಾಮ್ರಾ ಮುಂದೆ ಬಂದಾಗ ನಿಮ್ಗೂ ಅದೇ ಇವಾಗ ಮೇಡಮ್ ಒಂದು ಫಸ್ಟ್ ನಾನೇ ಮಾತಾಡೋಕೆ ಶುರು ಮಾಡಿದ್ದೀನಿ. ಫಸ್ಟ್ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನೋಡೋಂಥ ನನ್ನ ದೇವ್ರ ದರ್ಶನ್ ಸರ್, ಆಗ ಇಲ್ಲಿ ಬಂದಿರೋಂಥ ನೀವುಗಳು ದರ್ಶನ್ ಸರ್ ಫ್ಯಾನ್ಸ್ಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇರೋಂಥ ಎಲ್ಲ ಕಡೆಯಿಂದ ನಮ್ಮ ಅಣ್ಣಂದ್ರೆ ಎಲ್ಲರೂ ಬಂದಿದ್ದಾರೆ. ಅಣ್ಣ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಂಪಿಗೆ ಅನ್ನೋ ಸಬ್ಜೆಕ್ಟ್ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ ಬಿಕಾಸ್ ಇವಾಗ ಹೆಣ್ಮಕ್ಳಿಗೆ ನೀವು ಎಷ್ಟೇ ಸಲನೂ ಇದಾಗಬಾರ್ದು ಅಂತ ಇದನ್ನು ಅಫ್ಕೋರ್ಸ್ ಅದು ಆಗ್ತಾ ಇದೆ. ರೀಸೆಂಟಾಗಿ ಎಲ್ಲೋ ಒಂದು ಕಡೆ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡಿ ವಿಡಿಯೋ ಮಾಡಿ ಬಿಡೋ ಲೆವೆಲಿಗೆ ಹೋಗ್ತಾ ಇದೆ. ಬಿಕಾಸ್ ಸಂಪಿಗೆ ಅನ್ನೋದು ಹೂವು ಅಂದರೆ ಅದೊಂದು ಹೆಣ್ಣು. ಆ ಹೆಣ್ಣನ್ನು ಇದ್ರಲ್ಲಿ ನಾವೇನು ಹೇಳಕ್ಕೆ ಹೊರಟಿದ್ವಿ ಅಂದರೆ ಕೆಲವೊಬ್ಬರು ಮಾತಾಡ್ಸಾಯ್ತಾರೆ, ಕೆಲವೊಬ್ರು ಮುಟ್ಟಕ್ಕೆ ಹೋಗಿ ಅಂದರೆ ಅನುಭವಿಸ್ತವ್ರು ಸಾಯ್ತಾರೆ, ಮಾತಾಡಿದವರು ಸಾಯ್ತಾರೆ. ಆ ಒಂದು ಸಾರಾಂಶ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಬಿಕಾಸ್ ಇದು ಕಂಟೆಂಟ್ ವೈಸ್ ಹೇಳಬೇಕು ಅಂದರೆ ಒಂದು ಹೆಣ್ಣಿನ ಬಗ್ಗೆ ಸಂಪಿಗೆ ಅನ್ನೋದೊಂದು ಹೂವು, ಅದನ್ನು ಒಂದು ಹೆಣ್ಣಿಗೆ ಹೋಲಿಸಿ ಆ ಮಹತ್ವ ಏನಿದೆ ಅಂತ ತೋರ್ಸಕ್ಕೆ ಹೋಗ್ತಾರೆ ಅಂತ ಸಿನಿಮಾ. ಅದಾದಮೇಲೆ ಇವಾಗ ಇದರಲ್ಲಿ ಆರ್ಟಿಸ್ಟ್ ಮೇಡಮ್, ಆರ್ಟಿಸ್ಟ್ ನಮ್ಮ ಡೈರೆಕ್ಟರ್ದೊಂದು ಅಂದರೆ ನಮ್ಮ ಡೈರೆಕ್ಟ್ ಕತೆ ವೈಸು ಟೆಕ್ನಿಕಲ್ ವೈಸ್ ಎಲ್ಲ ತುಂಬ ಸ್ಟ್ರಾಂಗು. ಬಟ್ ಅವ್ರಿಗೆ ಏನಾದರೂ ಸ್ವಲ್ಪ ಜಾಸ್ತಿ ಕ್ಯಾಮ್ರಾಗಳೆಲ್ಲ ನೋಡ್ಬಿಟ್ರೆ ಸ್ವಲ್ಪ ನರ್ವಸ್ ಆಯಿತು. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅವ್ರಿಗೆ, ಸೊ ಅದರಿಂದ ಸ್ವಲ್ಪ ನರ್ವಸ್ ಆದರು. ಅದಾದಮೇಲೆ ಇವರು ಗಿರಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣ, ನನ್ನ ಟೀಚರು, ಎಲ್ಲನೂ ನನ್ನ ಸಿನಿಮಾ ಡೈರೆಕ್ಟ್ರು ಎಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಬ್ಬರು ಗುರು ನನಗೆ, ರುದ್ರಣ್ಣ ಅಂದ್ಬಿಟ್ಟು. ನಮ್ಗೆಲ್ಲರದು ಒಂದು ಟೀಮ್ ಜರ್ನಿ ಬಂದ್ಬಿಟ್ಟು ಒಂದು 8 years ಜರ್ನಿ. 8 years ಜರ್ನಿಲಿ 2-3 ಸಿನಿಮಾ ಎಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಬಿಕಾಸ್ ನಾವು ಬರೀ ಸಿನಿಮಾ ಮಾಡಬೇಕು ಅಂತ ಬಂದಿದ್ರೆ ಇಷ್ಟೊತ್ತಿಗೆ 4-5 ಸಿನಿಮಾ ಮಾಡಿರ್ತಿದ್ವಿ. ಬಿಸ್ನೆಸ್ ಮಾಡಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಹೆಂಗಾಗಿದೆ ಅಂದರೆ ಹೊಸಬ್ರಿಗೆ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಸಿನಿಮಾ ಮಾಡೋಕ್ಕೆ ಆಗ್ತಾ ಇಲ್ಲ. ಹೊಸಬ್ರುಗಳಿಗೆ ಆ ಪೇಯ್ನ್ಗಳು ಮೇಡಮ್. ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎ ಆರ್ಟಿಸ್ಟ್ ಆಗಿ ಒಬ್ರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ನಾನು ಕರ್ಕೊಂಬಂದು ಸಾರ್ ಸಿನಿಮಾ ಮಾಡಬೇಕು, ಸಿನಿಮಾ ಅರ್ಧಕ್ಕೆ ತೊಗೊಂಬಂದ್ವಿ, ಮುಹೂರ್ತ ಆಯಿತು, ಒಂದು 20 ದಿನ ಶೂಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಪೇಮೆಂಟ್ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ಇದೆಲ್ಲನೂ ಆದಮೇಲೆ ಥಿಯೇಟ್ರಿಗೆ ತೊಗೊಂಬಂದ್ಮೇಲೆ ಇನ್ನೊಂಥರ ಪ್ರಾಬ್ಲಮ್ಮು. ರೀಸೆಂಟಾಗಿ ದೊಡ್ಡ ಮನುಷ್ಯ ಅನ್ನೋದೊಂದು ಸಿನಿಮಾ ಪ್ರಾಬ್ಲಮ್ ಆಯಿತು. ಆ ಥರ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ದಾಟಿ ನಾವು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಜನಗಳಿಗೆ ಅಲ್ಲಿ 2 ಥರ ಇರುತ್ತೆ. ಅಕಸ್ಮಾತ್ ಜನಗಳು ನಮ್ಮನ್ನು ತೊಗೊಳ್ಳಿಲ್ಲ ಅಂದರೆ, ಯಾಕಂದ್ರೆ ಜನಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ತೊಗೊಳ್ಳಲ್ಲ. ತೊಗೋಬೇಕು ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ. ನಾವು ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾ ಮಾಡಬೇಕು. ಯಾಕಂದರೆ ಅವ್ರು ಕಾಸು ಕೊಟ್ಟು ಸಿನಿಮಾ ನೋಡ್ಬೇಕು ಅನ್ನೋದೊಂದು ರೀಸನ್ಗೆ ನಾವು ಸಿನಿಮಾ ಮಾಡೋದು. ಅದ್ರಲ್ಲಿ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ, ಆ ಸಿನಿಮಾಯಿಂದ ಅವ್ರು ಏನು ತೊಗೊಂಡು ಹೋಗ್ತಾರೆ, ಏನೋ ಒಂದು ತೊಗೊಂಡು ಹೋಗೋಕ್ಕಾಗಿಲ್ಲ, ಮೆಸೇಜ್ ಹೇಳೋಕ್ಕಾಗಿಲ್ಲ ಅಂದರು ಆ 2.5 ಗಂಟೆ ಬಂದು ಆ ವ್ಯಕ್ತಿ ನಮಗೆ ಟೈಮ್ ಕೊಡ್ತಿದ್ದಾರೆ. ಅಷ್ಟು ಏನೋ ಸ್ಟ್ರೆಸ್ಸಲ್ಲಿ ಅವ್ರದ್ದೆಲ್ಲನೂ ಬಿಟ್ಟು ನಮ್ಗೆ ಬಂದು ಟೈಮ್ ಕೊಡ್ತಾವ್ರೆ ಅಂತಂದರೆ, ಆ ಟೈಮ್ನ ಅವ್ರು ಕೊಡೋ ಅಂಥ ದುಡ್ಡನ್ನು ನಾವು ಫುಲ್ಫಿಲ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಜೊತೆಗೆ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದೀವಿ ಸರ್. ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಡೆಫಿನೆಟ್ಲಿ ಇವಾಗೇನು ಸಿನಿಮಾ ಹೊಸಬ್ರಿಗೆ ದುಡ್ಡು ಬರಲ್ಲ ಅದು ಇದಂತ ಏನಿದೆಯಲ್ಲ ಸರ್, ನಮ್ಮ ಸಿನಿಮಾ ಅಂತ ಬಂದಮೇಲೆ ನಮ್ಮ ಸಿನಿಮಾ ನಮ್ಮದು ಅಂತ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಹೊಸಬ್ರಿಗೆ ಹಾಕಿದ್ರೆ ದುಡ್ಡು ಬರಲ್ಲ ಅನ್ನೋ ಒಂದು ಸಬ್ಜೆಕ್ಟ್ನ ಮರ್ಸೋ ಥರನೇ ಕೆಲಸ ಮಾಡಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಓವರ್ ಆಲ್ ಟೀಮ್ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಅಂದರೆ ಅವರು ಕ್ಲಾರಿಟಿ ಸಬ್ಜೆಕ್ಟ್ ವೈಸ್ ಕೇಳುವಾಗ ಕ್ಲಾರಿಟಿ ಇಲ್ಲ. ನನ್ನ ಹೆಸರು ವರ್ಧನ್ ಅಂತ, ನಾನು ಮೂಲತಃ ಹಾಸನ್ ಅವನು. ನನ್ನ ಜರ್ನಿ ಇಂಡಸ್ಟ್ರಿಲಿ ಇವಾಗ ಆಲ್ಮೋಸ್ಟ್ 8 years ಜರ್ನಿ ಆಗ್ತಾ ಇದೆ. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕಿರಿಕ್ ಪಾರ್ಟಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಒಂದು 4-5 ಸಿನಿಮಾ ಅಸಿಸ್ಟೆಂಟ್, ಅಸೋಸಿಯೇಟ್. ಅದಾದ್ಮೇಲೆ ಗಿರಿಯಣ್ಣ ಅವ್ರ ಜೊತೆನೇ ಜರ್ನಿ ಮಾಡ್ಕೊಂಡು ಬಂದು ನನಗೆ ಇದ್ದಿದ್ದು ಫಸ್ಟಿಂದಾನು ಆರ್ಟಿಸ್ಟ್ ಆಗಬೇಕು ಅಂತಲೇ. ಇವಾಗ ಆರ್ಟಿಸ್ಟ್ ಆಗೋಕ್ಕೆ ನನಗೆ ನನ್ನ ಗುರುಗಳ ಸ್ಥಾನದಲ್ಲಿ ಒಂದು 2-3 ಜನ ಡೈರೆಕ್ಟರ್ಗಳಿದ್ದಾರೆ. ಫಸ್ಟ್ ಗಿರಿಯಣ್ಣ, ಪ್ರಸಾದ್ ಸರ್, ಆಮೇಲೆ ಸೇತು ಬ್ರೋ ಅಂತ ಇದ್ದಾರೆ. ಈ ಥರ ಅವ್ರಗಳ ಜೊತೆ ಆ ಬಾಂಡಿಂಗ್ನ ಬೆಳೆಸ್ಕೊಂಡು ಏನೋ ಅಲ್ದಿರೋನ್ನ ಕರ್ಕೊಂಬಂದು ಆಯಿತು ನೀನು ಈ ಸಿನಿಮಾದಲ್ಲಿ ನೀನು ಲೀಡಾಗಿ ಮಾಡು ಅನ್ನೋ ಶಕ್ತಿ ತುಂಬಿದ್ದಾರೆ. ಅದೇನೋ ಮಾಡೋಕ್ಕೆ ಹೋದಾಗ ಇಲ್ಲ ನಿನ್ಗೆ ಯಾರು ನೀನು ಅಪ್ಪ ಅಲ್ಲ ಮಗ ಅಲ್ಲ ಏನೂ ಅಲ್ದೇ ರುದ್ರನ ನಂಬಿಕೆ ಇಟ್ಬಿಟ್ಟು ನಮಗೆ ಮಾಡಿ ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅನ್ನ ಹಾಕೋಂಥ ಕೆಲಸ ಮಾಡ್ತಿದ್ದಾರೆ. ಜೀವನದಲ್ಲಿ ಬದುಕಿರೋರ್ಗೋಣ ನಿಮ್ಮ ಋಣ ಯಾವತ್ತೂ ಮರೆಯಲ್ಲ. ರುದ್ರನ ಅಂತಲ್ಲ, ನಮ್ಮನ್ನು ನಂಬ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ನಮಗೆ ಅನ್ನ ಹಾಕುವಂಥ ಕೆಲಸ ಮಾಡೋಕ್ಕೆ ಬಂದ್ರು ಅದಕ್ಕೆ ಸಪೋರ್ಟ್ ಮಾಡೋ ಅಂಥವ್ರಾದ್ರೂ ಯಾರನ್ನು ಈ ಜೀವ ಇರೋವರೆಗೂ ಮರೆಯಲ್ಲ. ಇಷ್ಟೇ ಮೇಡಮ್. ಇವಾಗ ಸರ್ ಈ ಸಿನಿಮಾಗಾಗಿ ಈ ಸಿನಿಮಾಗೆ ಆ್ಯಕ್ಚುಲಿ ಇದ್ರ ಬಿಫೋರ್ ಒಂದು ಸಿನಿಮಾ ಶೂಟ್ಗೋಸ್ಕರ ಸರ್ ಆಲ್ಮೋಸ್ಟ್ ಒಂದು 6-7 monthsಗೆ ಒಂದು 18 kg ವೆಯ್ಟ್ ಗೇನ್ ಮಾಡಿದ್ದೆ. ಈ ಸಡನ್ನಾಗಿ ಇವಾಗ 1 monthಲ್ಲಿ ಶೂಟ್ ಸ್ಟಾರ್ಟ್ ಮಾಡಬೇಕು ಅಂತ 1.5 monthಲ್ಲಿ ಆಲ್ಮೋಸ್ಟ್ 12 kg ವೆಯ್ಟ್ ಲಾಸ್ ಮಾಡಿದ್ದೀನಿ ಸರ್. ಅದಾದಮೇಲೆ ಈ ಪ್ರಿಪ್ರೇಷನ್ ರಿಹರ್ಸಲ್ಸ್ ನಡೀತಾ ಇದೆ. ಇದರಲ್ಲಿ ಫುಲ್ ಸಾಂಗ್ಸು ತುಂಬ ಡ್ಯಾನ್ಸ್ಗಳು ಈ ಥರದ್ದೇನಿಲ್ಲ. ಸಾಂಗ್ಸ್ ಇರುತ್ತೆ,
ಬಟ್ ತುಂಬ ಡ್ಯಾನ್ಸ್ಗಳೇನು ಅಷ್ಟು ಯೂಸ್ ಆಗಿ ಡ್ಯಾನ್ಸ್ ಬೇಕು ಅನ್ನೋ ಥರದ್ದು ಏನಿಲ್ಲ. ಬಟ್ ಪ್ರಿಪ್ರೇಷನ್ಸ್ ಪರ್ಫಾರ್ಮೆನ್ಸ್ ವೈಸ್ ತುಂಬ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅದ್ರ ಜೊತೆಗೆ ಆಸ್ ಎ ಟೀಮ್ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸಮೇತ ಅಣ್ಣನ ಜೊತೆ ಕೂತ್ಕೊಂಡು ಡೈಲಾಗ್ಸ್ ಇರ್ಬೋದು ಅಥವಾ ಯಾವುದೇ ಕೆಲಸ ಆದರೂ ಸರ್, ಇವಾಗ ನಾನು ಆರ್ಟಿಸ್ಟ್ ಅಂದಮೇಲೆ ಅದೇ ಅಂತ ಇಲ್ಲ ಸರ್. ಇವಾಗ ಇಲ್ಲಿ ಬಂದು ನೋಡಿದ್ರಲ್ಲ, ಚೇರು ಟೇಬಲ್ ಎತ್ತಿಡ್ಬೇಕಂದ್ರೆ ಅದು ಕೆಲಸನೂ ಮಾಡಬೇಕು. ನಾನು ಬಣ್ಣ ಹಚ್ಕೊಂಡ ಕಲಾವಿದ, ಬಟ್ ಹಿಂದೆ ಒಬ್ಬ ಕೆಲಸಗಾರ ಕೆಲಸ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಸರ್. ಸರ್ ಇದ್ರಲ್ಲಿ ನಂದು ವಿಷ್ಣು ಅನ್ನೋ ಪಾತ್ರ ಬಂದ್ಬಿಟ್ಟು ಸರ್, ಇವಾಗ ಆಲ್ಮೋಸ್ಟ್ ಹೆಂಗೆ ಅಂದರೆ, ಇವಾಗ ಒಬ್ಬ ಪರ್ಸನ್, ಇವಾಗ ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಒಂದು ಹೆಣ್ಣನ್ನ ತುಂಬ ಗೌರವದಿಂದ ಇಷ್ಟಪಟ್ಟರೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಹೋರಾಡುತ್ತೆ, ಬಿಕಾಸ್ ಈ ಥರ ಹೋಗೋಂಥ ಕ್ಯಾರೆಕ್ಟರ್ ಸರ್.